ನಮಸ್ಕಾರ ಫ್ರೆಂಡ್ಸ್, ನಾನು ಕನ್ನಡ ಅಕೌಂಟೆಂಟ್. ಇವತ್ತು ನಾವು B2C ಇಂದ B2Bಗೆ ಇನ್ವಾಯ್ಸ್ ಅನ್ನ ಹೇಗೆ ಅಮೆಂಡ್ಮೆಂಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಏಪ್ರಿಲ್ 2025 GSTR 1 ಫೈಲ್ ಮಾಡಿದಾಗ ನನ್ನ ಕ್ಲೈಂಟ್ ಒಂದು ಇನ್ವಾಯ್ಸ್ಗೆ GST ನಂಬರ್ ಹಾಕೋದನ್ನ ಮರ್ತ್ ಬಿಟ್ಟಿದ್ರು. ಅದಕ್ಕೋಸ್ಕರ ನಾನು ಈ ಅಮೆಂಡ್ಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ನಾನು ಈಗ B2C ಅಲ್ಲಿ ಡಿಕ್ಲೇರ್ ಆಗಿರೋ ವ್ಯಾಲ್ಯೂಗಳನ್ನ B2Bಗೆ ಅಮೆಂಡ್ ಮಾಡಬೇಕು. ಬನ್ನಿ ಅಮೆಂಡ್ಮೆಂಟ್ ಅನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಈಗ GST ಪೋರ್ಟಲ್ಗೆ ಲಾಗಿನ್ ಆಗಿದ್ದೀನಿ. ಇಲ್ಲಿರೋ ರಿಟರ್ನ್ ಡ್ಯಾಶ್ ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಂತರ ನಾವು ಯಾವ ಮಂತ್ ನಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡ್ತಿದೀವಿ ಆ ಮಂತ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿರೋ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿರೋ GSTR 1 ಆಪ್ಷನ್ ಅಲ್ಲಿರೋ ಪ್ರಿಪೇರ್ ಆನ್ಲೈನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ನಂತರ ನಾವು ಇಲ್ಲಿರೋ ಅಮೆಂಡ್ ರೆಕಾರ್ಡ್ ಡೀಟೇಲ್ಸ್ ನ ಎಕ್ಸ್ಪ್ಯಾಂಡ್ ಮಾಡಬೇಕು. ನೆಕ್ಸ್ಟ್ ನಾವು ನಮಗೆ ಅಪ್ಲಿಕೇಬಲ್ ಆಗೋ B2C ಇನ್ವಾಯ್ಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಾನು ಇಲ್ಲಿ ಅಮೆಂಡ್ಮೆಂಟ್ ಮಾಡ್ತಿರೋದು B2C ಅದರ್ ಇನ್ವಾಯ್ಸಸ್ ಅನ್ನ. ಸೊ ಅದಕ್ಕೋಸ್ಕರ ನಾನು ಟೇಬಲ್ 10 ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ನಾನು ಇಲ್ಲಿ ಯಾವ ಮಂತಿನ B2C ಡಾಟಾವನ್ನ ಅಮೆಂಡ್ ಮಾಡ್ತೀನಿ ಆ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಯಾವ ಸ್ಟೇಟ್ ನ B2C ಡಾಟಾವನ್ನ B2Bಗೆ ಅಮೆಂಡ್ ಮಾಡಬೇಕು ಆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಇಲ್ಲಿ ಕರ್ನಾಟಕ B2C ಅನ್ನ ಅಮೆಂಡ್ ಮಾಡಬೇಕಿರೋದ್ರಿಂದ ನಾನು ಇಲ್ಲಿ ಕರ್ನಾಟಕವನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಇಲ್ಲಿರೋ ಅಮೆಂಡ್ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಇಲ್ಲಿ ನೋಡಬಹುದು ನಮ್ಗೆ ಆಲ್ರೆಡಿ ಇಲ್ಲಿ ವ್ಯಾಲ್ಯೂಸ್ ಗಳು ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ನಾವು ಇಲ್ಲಿರೋ ವ್ಯಾಲ್ಯೂಗಳನ್ನ ರಿಡ್ಯೂಸ್ ಮಾಡಿ B2Bಗೆ ಅಮೆಂಡ್ ಮಾಡಬೇಕು. ಸೊ ಅದಕ್ಕೆ ಅಂತ ನಾನು ಆಲ್ರೆಡಿ ವರ್ಕಿಂಗ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಆ ವರ್ಕಿಂಗ್ಸ್ ಹೇಗಿದೆ ಅಂತ ನೋಡೋಣ. ನೀವು ಇಲ್ಲಿ ನೋಡಬಹುದು ಇಲ್ಲಿ ಒಂದು ಇನ್ವಾಯ್ಸ್ ಡಾಟಾ ಇದೆ. ಈ ಪರ್ಟಿಕ್ಯುಲರ್ ಇನ್ವಾಯ್ಸ್ ಡಾಟಾವನ್ನ ನಾನು B2C ಇಂದ B2Bಗೆ ಅಮೆಂಡ್ ಮಾಡ್ಕೋಬೇಕು. ಸೊ ನೀವು ಇಲ್ಲಿ ನೋಡಬಹುದು ಮತ್ತೆ ನಾನು ಇಲ್ಲಿ 3 ವರ್ಕಿಂಗ್ಸ್ ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಆ ವರ್ಕಿಂಗ್ಸ್ ಗಳು ಏನು ಅಂತ ನೋಡೋಣ. ಮೊದಲನೇ ವರ್ಕಿಂಗ್ಸ್ ಬಂದ್ಬಿಟ್ಟು ಕರ್ನಾಟಕ B2C ಇನ್ GSTR 1 ಇನ್ ಏಪ್ರಿಲ್ 2025. ನಾನು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರೋ ವ್ಯಾಲ್ಯೂಸ್ ಗಳನ್ನ ಹಾಕೊಂಡಿದ್ದೀನಿ. ನಂತರ ಎರಡನೇ ವರ್ಕಿಂಗ್ಸ್ ಅಲ್ಲಿ ನಾನು ಯಾವ ಇನ್ವಾಯ್ಸ್ ನ B2C ಇಂದ B2Bಗೆ ಅಮೆಂಡ್ ಮಾಡಬೇಕು ಆ ವ್ಯಾಲ್ಯೂಸ್ ಗಳನ್ನ ಹಾಕೊಂಡಿದ್ದೀನಿ. ನಂತರ ಅಮೆಂಡ್ಮೆಂಟ್ ಆದ್ಮೇಲೆ B2C ಅಲ್ಲಿ ಯಾವ ವ್ಯಾಲ್ಯೂಸ್ ಗಳು ರಿಫ್ಲೆಕ್ಟ್ ಆಗಬೇಕು ಅಂತ ವರ್ಕಿಂಗ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ನಾವು ಅಮೆಂಡ್ಮೆಂಟ್ ಮಾಡಕ್ಕೆ ಶುರು ಮಾಡೋಣ. ನೀವಿಲ್ಲಿ ನೋಡಬಹುದು 5% ಅಲ್ಲಿ ಟ್ಯಾಕ್ಸೇಬಲ್ ವ್ಯಾಲ್ಯೂ ಬಂದ್ಬಿಟ್ಟು 20 to 150 ಇದೆ. ಇಲ್ಲಿ ವರ್ಕಿಂಗ್ಸ್ ಪ್ರಕಾರ ನಂಗೆ 5% ಅಲ್ಲಿ 5700 ಇದೆ. ಸೊ ನಾನು ಇಲ್ಲಿ 5700 ಹಾಕೋತೀನಿ. ಮತ್ತೆ ಇಲ್ಲಿ ಟ್ಯಾಕ್ಸ್ ಆಟೋಮೆಟಿಕ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಟ್ಯಾಕ್ಸ್ ನಮಗೆ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ನಮಗೆ 12% ಅಲ್ಲಿ ಇಲ್ಲಿ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಅದಕ್ಕೆ ನಾನು ಇಲ್ಲಿ ವ್ಯಾಲ್ಯೂಸ್ ಅನ್ನ 0 ಮಾಡ್ತೀನಿ. ಮತ್ತೆ 18% 28% ಅಲ್ಲೂ ಕೂಡ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಸೊ ನಾವು ಇಲ್ಲಿ ಎಲ್ಲವನ್ನು 0 ಮಾಡ್ಕೊಳ್ಳೋಣ. ಸೊ ನಾವು B2C ಡಾಟಾವನ್ನ ಅಮೆಂಡ್ಮೆಂಟ್ ಮಾಡಿದ್ಮೇಲೆ ಇಲ್ಲಿರೋ ಸೇವ್ ಆಪ್ಷನ್ ಅನ್ನ ಕ್ಲಿಕ್ ಮಾಡೋಣ. ಫ್ರೆಂಡ್ಸ್, ನಾವು ಈಗ B2C ವ್ಯಾಲ್ಯೂಸ್ ಗಳನ್ನ ರಿಡ್ಯೂಸ್ ಮಾಡ್ಕೊಂಡಿದೀವಿ. ಇಲ್ಲಿ ರಿಡ್ಯೂಸ್ ಮಾಡ್ಕೊಂಡಂತ ವ್ಯಾಲ್ಯೂಸ್ ಗಳನ್ನ ನಾವು B2B ಅಲ್ಲಿ ಎಂಟರ್ ಮಾಡಬೇಕು. ಬನ್ನಿ B2B ಅಲ್ಲಿ ಹೇಗೆ ಎಂಟರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು B2B ಇನ್ವಾಯ್ಸ್ ಅನ್ನ ಎಂಟರ್ ಮಾಡಕ್ಕೆ ಇಲ್ಲಿರೋ 4A 4B ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿರೋ ಆಡ್ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ನಾನು ಕಸ್ಟಮರ್ GST ನಂಬರ್ ಅನ್ನ ಎಂಟರ್ ಮಾಡ್ತೀನಿ. ನಂತರ ಇನ್ವಾಯ್ಸ್ ನಂಬರ್ ಅನ್ನ ಎಂಟರ್ ಮಾಡ್ಕೋತೀನಿ. ನಂತರ ಇನ್ವಾಯ್ಸ್ ಡೇಟ್ ಅನ್ನ ಎಂಟರ್ ಮಾಡ್ಕೋತೀನಿ. ನಂತರ ಟೋಟಲ್ ಇನ್ವಾಯ್ಸ್ ವ್ಯಾಲ್ಯೂ ಅನ್ನ ಎಂಟರ್ ಮಾಡ್ಕೋತೀನಿ. ನಂತರ ರೇಟ್ ವೈಸ್ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ನಾನು ರೇಟ್ ವೈಸ್ ಡೀಟೇಲ್ಸ್ ಗಳನ್ನ ಎಂಟರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇಲ್ಲಿ ಎಂಟರ್ ಮಾಡಿರೋ ಡೀಟೇಲ್ಸ್ ನನ್ನ ವರ್ಕಿಂಗ್ಸ್ ಜೊತೆಗೆ ಮ್ಯಾಚ್ ಆಗ್ತದೆ ಅಂತ ನೋಡ್ಕೊಂಡ್ಬಿಡೋಣ. ನೀವು ಇಲ್ಲಿ ನೋಡಬಹುದು 5% ಅಲ್ಲಿ 16450 ಇದೆ. ಇಲ್ಲಿ ನೋಡಬಹುದು ಟ್ಯಾಕ್ಸ್ ವ್ಯಾಲ್ಯೂ ಕೂಡ 16450 ಇದೆ. ಮತ್ತೆ ನೆಕ್ಸ್ಟ್ 12% ಅಲ್ಲಿ 300 ರೂಪೀಸ್ ಇದೆ. ನೀವು ಇಲ್ಲಿ ನೋಡಬಹುದು ಮತ್ತೆ 12% ಅಲ್ಲಿ 300 ರೂಪೀಸ್ ಇದೆ. ಮತ್ತೆ 18% ಅಲ್ಲಿ 3075 ರೂಪೀಸ್ ಇದೆ. ನೀವು ನೋಡಬಹುದು ಇಲ್ಲೂ ಕೂಡ 3075 ರೂಪೀಸ್ ಇದೆ. ನೀವು ಇಲ್ಲಿ ವ್ಯಾಲ್ಯೂಸ್ ಗಳನ್ನ ಎಂಟ್ರಿ ಮಾಡಿದ ಕೂಡಲೇ ಟ್ಯಾಕ್ಸ್ ಆಟೋಮೆಟಿಕ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ನಂತರ ನಾವು ಇಲ್ಲಿರೋ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಫ್ರೆಂಡ್ಸ್, ನಾನು ಈಗ ತಾನೇ ಎಂಟ್ರಿ ಮಾಡಿದ B2B ಇನ್ವಾಯ್ಸ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಬನ್ನಿ ನೋಡೋಣ ನಾನು ಅಮೆಂಡ್ಮೆಂಟ್ ಮಾಡಿರೋ ಡೀಟೇಲ್ಸ್ ಮೇನ್ ಪೇಜ್ ಅಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ. ನೀವು ಇಲ್ಲಿ ನೋಡಬಹುದು ನಾನು ಈಗ ತಾನೇ ಎಂಟ್ರಿ ಮಾಡಿದ B2B ಡೀಟೇಲ್ಸ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಮತ್ತೆ ನಾವು ಅಮೆಂಡ್ಮೆಂಟ್ ಮಾಡಿದ B2C ಡೀಟೇಲ್ಸ್ ನಮಗೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಫ್ರೆಂಡ್ಸ್, ಇವತ್ತು ನಾವು ಇನ್ವಾಯ್ಸ್ ಅನ್ನ B2C ಇಂದ B2B ಗೆ ಹೇಗೆ ಅಮೆಂಡ್ಮೆಂಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.